ಸ್ವಲ್ಪ ವೈದ್ಯರ ಹತ್ರ ಹೋಗ್ಬೇಕಿತ್ತು. ಏನಾಯ್ತಪ್ಪ ಇಷ್ಟೊತ್ತಲ್ಲಿ? ನನ್ನ ಹೆಂಡತಿಗೆ ಸ್ವಲ್ಪ ಹುಷಾರಿಲ್ಲ, ಹೊಟ್ಟೆ ನೋವಂತೆ. ಓ ಹೌದಾ, ನಾನು ಜೊತೆಗೆ ಬರ್ಲಾ? ಪರವಾಗಿಲ್ಲ ಬಿಡಿ ಅಣ್ಣ, ನೀವು ವೈದ್ಯರ ಮನೆ ಎಲ್ಲಿ ಅಂತ ಹೇಳಿದ್ರೆ ಸಾಕು, ನಾವೇ ಹೋಗ್ತೀವಿ. ಇದೇ ರಸ್ತೆಲ್ ಸೀದಾ ಹೋಗಿ ಎಡಕ್ ತಿರ್ಕೊಳ್ಳಿ, ಎಡಕ್ ತಿರ್ಕೊಂಡು ಬಲಕ್ ತಿರ್ಕೊಂಡ್ರೆ ಕೊನೆ ಮನೆನೇ ವೈದ್ಯರದು. ಸರಿ ಅಣ್ಣ. ಅಲ್ಲಿ ಬಾಗ್ಲತ್ರ ಇದೆ. ಸರಿ ಅಣ್ಣ, ತುಂಬಾ ಥ್ಯಾಂಕ್ಸ್. ಧ್ರುವ, ಹುಷಾರು ಹುಷಾರು. ಸರಿಯಾದ ಸಮಯ, ಯಾವುದನ್ನು ತಣ್ಣಗಾಗಕ್ಕೆ ಬಿಡಬಾರ್ದು. ದಿವ್ಯಾ ಪಾಪು, ಊರೆಲ್ಲ ಸುತ್ತಾಡಿದ್ಯಾ? ಇಷ್ಟ ಆಯ್ತಾ? ಇಷ್ಟ ಆಗೋದು ಏನಿದೆ, ಎಲ್ಲ ಹಾಗೇ ಇದೆ. ಇದೇನು ಮೆಟ್ರೋಪಾಲಿಟನ್ ಸಿಟಿನಾ? ಎಲ್ಲ ಕಡೆ ಓಡಾಡ್ಕೊ ಬಂದು ಇಷ್ಟ ಆಗಿದೆ ಅಂತ ಹೇಳಕ್ಕೆ? ಅದು ಹೌದು, ಹಳ್ಳಿಗಳು ಸಾಮಾನ್ಯವಾಗಿ ಬೇಗ ಉದ್ಧಾರ ಆಗಲ್ಲ. ಅಂತೂ ಇಂತೂ ನೀವೆಲ್ಲ ಕುಟುಂಬ ಸಮೇತರಾಗಿ ಬಂದ್ರಲ್ಲ, ನನ್ಗಂತೂ ತುಂಬಾನೇ ಖುಷಿ ಆಯ್ತು ಬಿಡು. ನಿಂದಂತೂ ತುಂಬಾನೇ ದೊಡ್ಡ ಮನ್ಸು. ದುರ್ಗಮ್ಮನವ್ರನ್ನ ಅಮ್ಮನವ್ರು ಸೊಸೆ ಅಂತ ಒಪ್ಕೊಂಡ್ರಲ್ಲ, ನನ್ಗಷ್ಟು ಸಾಕು. ಸದ್ಯ ಎಲ್ಲರೂ ಒಂದಾದ್ರಲ್ಲ. ದುರ್ಗನ್ನ ಅಮ್ನೋರು ಅಂತ ಕರೆಯಕ್ಕೆ ಯಾರು ಹೇಳಿದ್ದು? ಅಯ್ಯೋ, ಈ ಮನೆ ಸೊಸೆನ ಅಮ್ಮನವ್ರು ಅಂತ ಕರೆಯೋದ್ರಲ್ಲಿ ಏನ್ ತಪ್ಪಿದೆ? ನನಗೆ ಅರ್ಥ ಆಗ್ತಿಲ್ಲ. ನಮ್ಮಮ್ಮನ ಅಮ್ಮೋರು ಅಂತ ಕರಿತೀರಾ, ನನ್ನನ್ನ ಪಾಪು ಅಂತ ಕರಿತೀರಾ, ಅವಳನ್ನ ಅಮ್ಮೋರು ಅಂತ ಕರಿತೀರಾ. ಓಡ್ ಬಂದವಳಿಗಿಂತ ನಾನ್ ಕಮ್ಮಿನಾ? ಮಧುಮಿತಾ ಅಮ್ಮೋರೆ ದುರ್ಗಮ್ಮನವ್ರನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ ಅಂತ ಈ ಊರ್ ಜನ ಎಲ್ಲ ಮಾತಾಡ್ತಿದ್ದಾರೆ. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ ಕೇಳ್ಪಟ್ಟೆ. ಅವರೇ ಒಪ್ಕೊಂಡ್ಮೇಲೆ ನಿನಗೆ ಯಾಕೆ ಇಷ್ಟೊಂದು ಕೋಪ? ಒಪ್ಕೊಂಡಿದ್ದಾರೆ ಅಂತ ಯಾರು ಹೇಳಿದ್ರು? ದುರ್ಗಮ್ಮನೇ ಮೂರ್ತಿ ಮಾಡ್ಬೇಕು ಅಂತ ನೀವೆಲ್ಲ ಒಪ್ಕೊಂಡಿದ್ದೀರಾ ಅಂತ ಊರವರೆಲ್ಲ ಮಾತಾಡ್ತಿದ್ರು, ನಾನೇ ಕೇಳ್ಪಟ್ಟೆ. ಯಾರು ಹೇಳಿದ್ದು ಒಪ್ಕೊಂಡಿದ್ದೀರಾ ಅಂತ? ಆ ಸೌಪರ್ಣಿಕ ಆಂಟಿಗೋಸ್ಕರ ಒಪ್ಕೊಂಡಿದ್ದು. ದುರ್ಗಾ ಇವತ್ತಿಲ್ಲ ನಾಳೆ ಆ ಮನೆಯಿಂದ ಆಚೆ ಹೋಗೇ ಹೋಗ್ತಾಳೆ. ಆದ್ರೆ ಸೌಪರ್ಣಿಕ ಆಂಟಿ ಮುಂದೆ ಅಮ್ಮ ಸೋಲ್ಬಾರ್ದು ಅಂತ ಇದನ್ನ ಒಪ್ಕೊಂಡಿದ್ದು. ಏನ್ ಹೇಳ್ತಿದ್ಯಾ ಪಾಪು, ಇದೆಲ್ಲ ನಿಜನಾ? ಇದ್ರಲ್ಲಿ ಸುಳ್ಳು ಹೇಳಕ್ ಏನಿದೆ ಆಂಟಿ? ಆ ದುರ್ಗಾ ನಮ್ ತಮ್ಮನ್ನ ಯಾಮಾರಿಸಿ ಮನೆ ಸೊಸೆಯಾಗಿ ಬಂದಿರೋದು. ಆದ್ರೆ ಅಮ್ಮ ಆದಷ್ಟು ಬೇಗ ಅವಳನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅವಳು ದೇವ್ರ ಮೂರ್ತಿ ಮಾಡಬಾರ್ದು ಅಂತ ಸೌಪರ್ಣಿಕ ಹೇಳಕ್ ಯಾರು? ಸೌಪರ್ಣಿಕ ಆಂಟಿ ಅಂತ ಆದ್ರೂ ಕರಿ ಪಾಪು. ಅಮ್ಮನ್ ವಿರುದ್ಧವಾಗಿ ನಿಂತ್ರೆ ನಾನ್ ಯಾರಿಗೂ ಮರ್ಯಾದೆ ಕೊಡಲ್ಲ. ಅದ್ ಸರಿ ಪಾಪು, ಈಗ್ಲೂ ಸೌಪರ್ಣಿಕ ಅಮ್ಮನೆ ತಾನೇ ಗೆದ್ದಿದ್ದು? ಏನ್ ಹೇಳ್ದೆ? ಅದು ಹೇಗೆ ಅಂದ್ರೆ, ಸೌಪರ್ಣಿಕ ಅಮ್ಮವ್ರ ವಿರುದ್ಧವಾಗಿ ಮಧುಮಿತಾ ಅಮ್ಮವರು ದುರ್ಗುಂಗೆ ಮೂರ್ತಿ ಮಾಡಕ್ ಹೇಳಿದ್ರು. ಅಕಸ್ಮಾತ್ ಮೂರ್ತಿ ಮಾಡಿ ಊರವರೆಲ್ಲ ದುರ್ಗಮ್ಮವ್ರನ್ನ ಹೊಗಳಕ್ ಶುರು ಮಾಡಿದ್ರೆ ಅಲ್ಲಿಗೆ ಮಧುಮಿತಾ ಅಮ್ಮವ್ರಿಗೆ ಇಷ್ಟ ಆಗದಿರೋ ದುರ್ಗಾ ಎಲ್ರಿಗೂ ಒಳ್ಳೆಯವಳಾಗ್ತಾಳೆ, ಎಲ್ರ ದೃಷ್ಟಿಲೂ ಒಳ್ಳೆ ಹೆಸರು ಮಾಡ್ತಾಳೆ. ಹೌದಲ್ವಾ? ದುರ್ಗಾ ಮಧುಮಿತಾ ಅಮ್ಮವ್ರನ್ನ ಮೀರಿ ಹೆಸರು ಮಾಡಿದ್ರೆ ಆ ಕಡೆ ಸೌಪರ್ಣಿಕ ಅಮ್ಮಂಗೆ ಖುಷಿ ಅಲ್ವಾ? ಈ ಕಡೆ ಏನಾದ್ರೂ ದುರ್ಗಾ ಮೂರ್ತಿ ಮಾಡಿದ್ರೆ ಇಡೀ ಊರೇ ದುರ್ಗನ್ ತಲೆ ಮೇಲೆ ಕೂರ್ಸ್ಕೊಂಡ್ ಮೆರ್ಸುತ್ತೆ. ಅದಾದ್ಮೇಲೆ ನೀವೇನೇ ಮಾಡಿದ್ರು ದುರ್ಗಮ್ಮನವ್ರನ್ನ ಮನೆ ಬಿಟ್ಟು ಕಳ್ಸಕ್ ಆಗದೇ ಇಲ್ಲ. ಬರೀ ಸಮಸ್ಯೆಗಳನ್ನೇ ಹೇಳ್ತಿದ್ದೀರಾ, ಇದಕ್ಕೆ ಪರಿಹಾರ ಏನಾದ್ರೂ ಹೇಳಿ. ಅಯ್ಯೋ, ನಿಮ್ ದೊಡ್ಡ ಕುಟುಂಬಕ್ಕೆ ತಲೆ ಹಾಕಿ ನಾನ್ ಬದುಕಕ್ಕಾಗತ್ತಾ ಪಾಪು? ನಾನೇನಾದ್ರೂ ಪರಿಹಾರ ಕೊಡೋದು, ಅದೇನಾದ್ರೂ ನನ್ ಗಂಡಂಗ್ ಗೊತ್ತಾದ್ರೆ? ಯಾರಿಗೂ ಗೊತ್ತಾಗಲ್ಲ. ಏನಾದ್ರೂ ಪರಿಹಾರ ಇದ್ರೆ ಹೇಳಿ. ಹಾ, ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಿದ್ರಿ? ಯಾರಿಗೂ ಗೊತ್ತಾಗದೆ ಇರೋ ಹಾಗೋಗಿ ಆ ದುರ್ಗಾ ಮಾಡಿರೋ ವಿಗ್ರಹನ ಒಡೆದು ಚೂರ್ ಚೂರ್ ಮಾಡ್ತಾ ಇದ್ದೆ. ಪಾಪ, ನಾನೇನೋ ಅವಸರದಲ್ಲಿ ಹೇಳ್ದೆ, ನೀನಿದನ್ನೆಲ್ಲ ಮಾಡಕ್ ಹೋಗ್ಬೇಡ ಪಾಪು. ಪಾಪು, ಲೇಟ್ ಆಗುತ್ತೆ, ಬಾ ಮಲ್ಕೊಳ್ಳಿವಂತೆ. ಹಲೋ ಯಜಮಾನ್ರೆ, ಅಲ್ಲಿ ನೋಡಿ.
ಹೇ, ನೀನ್ ಇಷ್ಟೊಂದು ಚೆನ್ನಾಗಿ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ. ವೆರಿ ನೈಸ್ ದುರ್ಗಾ, ನೀನ್ ಇಂಥ ಕಲೆಗಾರ್ತಿ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು. ಆದ್ರೆ ನಂಗಿನ್ನೂ ಕೆಲಸ ಬಾಕಿ ಇದೆ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ